ಗವರ್ನರ್ ಇರೋದು ಏನಕ್ಕೆ? ಅವ್ರು ಬಂದು ಕೈ ಕಟ್ಕೊಂಡು ಕುತ್ಕೊಂಡಿರಕ? ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಿ, ಬೇಷ್ ಮಾಡ್ತಾ ಹೋಗಿ ಅಂತ ಹೇಳಕ? ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಕ್ಕಂಥ ಯಡಿಯೂರಪ್ಪನವರು ಇದೇ ರೀತಿ ಇದಾದಾಗ ತೊಂದರೆಗೆ ಬಂದಾಗ ನೀವೇನು ಹೇಳಿದ್ರಿ? ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನ ರಾಜ್ಯಪಾಲರಿದ್ದರು, ಅವರು ಮಾಡಿದರೆ ಬೇಷ್ ಅಂತೀರಿ, ಈಗ ಇವರು ಮಾಡಿದರೆ ಸರಿ ಇಲ್ವಾ? ಇದ್ಯಾವುದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು? ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಏನು ಇವತ್ತು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿದ್ರು, ಅವ್ರನ್ನ ಮಾತಾಡ್ಸೋಣ. ಸರ್, ಏನು ಅಹೋರಾತ್ರಿ ಪ್ರತಿಭಟನೆ ಮಾಡಿದ್ರು, ಹಾಗೆ ಮೈಸೂರು ಚಲೋ ಪ್ರತಿಭಟನೆ ಮಾಡಿದ್ರು ಕೂಡ ಸಿಎಂ ಅವರ ಬಂಡತನವನ್ನ ಬಿಡ್ತಾ ಇಲ್ಲ, ರಾಜೀನಾಮೆಯನ್ನ ಕೊಡ್ತಾ ಇಲ್ಲ. ನೀವೇ ಹೇಳಿಬಿಟ್ರಿ ಅವರು ಬಂಡತನ ಅಂತ. ಇಂಥ ಬಂಡ ಜನ್ಮಗಳಿಗೆ ನಾವೇನು ಹೇಳಬೇಕು? ನಾವು ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದೀವಿ, ಆದರೂ ಅವರು ಕೂಡ ಭ್ರಷ್ಟಾಚಾರದ ಪರವಾಗಿ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಭ್ರಷ್ಟಾಚಾರದ ಪರವಾಗಿ ಹೊರಟಿದ್ದಾರೆ ಈಗ ಅವರು. ನೀವು ಮಾಡಿದ್ದು ಮೂಡಾದಲ್ಲಿ ಏನೇನು ತಪ್ಪುಗಳು ಮಾಡಿದ್ದೀರಿ ಅನ್ನೋದನ್ನು ತೋರಿಸಲಿಕ್ಕೆ ಜನರಿಗೆ ನಾವು ಇಲ್ಲಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಿದ್ವಿ. ನಮಗೆ ಮುಂಚೆ ಅವರು ಸಭೆಗಳನ್ನು ಮಾಡ್ತಾಯಿದ್ರು. ಯಾಕೆಂತಂದರೆ ನಾವು ಹೇಳಿದ್ವಿ, ನೋಡಿ ಕಳ್ಳ ಅಂದರೆ ಇಲ್ಲ ನಾನು ಕಳ್ಳ ಅಲ್ಲ, ನೀವು ಹೇಳೋಕ್ಕೆ ಹೋಗ್ಬಾರ್ದಾಗಿತ್ತಲ್ಲ, ನಾನು ಕಳ್ಳ ಅಲ್ಲ ಅಂತ ಏನಕ್ಕೆ ಹೋದ್ರಿ? ನೀವು ಸಭೆಗಳು ಮಾಡಿದಿರಿ ಏನಕ್ಕೆ? ಅಂದರೆ ನೀವು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದೀರಿ ಅನ್ನೋದು ನಿಮಗೆ ಅರಿವಾದ ಮೇಲೆ ಈಗ ನಿಮಗೆ ಅನಿಸಿದೆ ಹೆಂಗಾದರೂ ಇದನ್ನು ಮುಚ್ಚಿಟ್ಕೊಳ್ಬೇಕು ಅಂತ. ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೀರಿ, ಅದು ನಡೆಯೋದಿಲ್ಲ. ಯಾಕಂದರೆ ಕಾನೂನು, ಈ ದೇಶದ ಕಾನೂನು ಭ್ರಷ್ಟರನ್ನು ಸುಮ್ಮನೆ ಬಿಡೋದಿಲ್ಲ. ಸರ್, ಈಗ ಬಿಜೆಪಿಯವರು ರಾಜಭವನವನ್ನು ಹಾಗೆ ರಾಜ್ಯಪಾಲರನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಬಿಜೆಪಿಯವರ ಪರ ರಾಜ್ಯಪಾಲರು ತಾಳಕ್ಕೆ ಕುಣಿತಾ ಇದ್ದಾರೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ನೋಡಿ, ಸರ್ಕಾರ ಕಾಂಗ್ರೆಸ್ ಪಕ್ಷ ಕೂಡ ಈ ದೇಶವನ್ನು ಆಳಿದೆಯಲ್ಲ, ಅವರ ಕಾಲದಲ್ಲಿ ಗವರ್ನರ್ಗಳನ್ನು ಈ ರೀತಿ ಕಾಂಗ್ರೆಸ್ಸು ದುರುಪಯೋಗಪಡಿಸಿತ್ತಾ? ಒಂದು ಸಮಯ ನೀವು ಸತ್ಯ ಹೌದು ಮಾಡಿದ್ವಿ ಅನ್ನೋದಾದರೆ ಇದಕ್ಕೆ ಅರ್ಥ ಬರ್ತದೆ, ಇಲ್ಲ ಅಂತಂದರೆ ಇದಕ್ಕೆ ಅರ್ಥ ಬರೋದಿಲ್ಲ. ಏಕಾಏಕಿ ಸುಮ್ಮನೆ ಆಪಾದನೆ ಮಾಡಬಾರ್ದು. ಅವರು ಏನಕ್ಕಿರೋದು? ಗವರ್ನರ್ ಇರೋದು ಏನಕ್ಕೆ? ಅವ್ರು ಬಂದು ಕೈ ಕಟ್ಕೊಂಡು ಕುತ್ಕೊಂಡಿರಕ? ನೀವು ಭ್ರಷ್ಟಾಚಾರ ಮಾಡ್ತಿದ್ದೀರಿ, ಬೇಷ್ ಮಾಡ್ತಾ ಹೋಗಿ ಅಂತ ಹೇಳಕ? ಅಲ್ಲ, ಇದನ್ನು ಅವರು ಸಂವಿಧಾನಾತ್ಮಕವಾದ ಅಧಿಕಾರ, ಹಕ್ಕು ಅವ್ರಿಗಿದೆ. ಅದನ್ನು ಬಳಕೆ ಮಾಡಿ ಆಗಿರ್ತಕ್ಕಂಥ ತಪ್ಪುಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಅವ್ರ ಉದ್ದೇಶ. ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ. ಆಯಿತು, ನೀವೇ ಹೇಳಿದ್ದೀರಲ್ಲ ಹಿಂದೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಿದ್ದಕ್ಕಂಥ ಯಡಿಯೂರಪ್ಪನವರು ಇದೇ ರೀತಿ ಇದಾದಾಗ ತೊಂದರೆಗೆ ಬಂದಾಗ ನೀವೇನು ಹೇಳಿದ್ರಿ? ಸ್ವಾಗತ ಮಾಡಿದ್ರಿ. ಆವತ್ತು ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ನ ರಾಜ್ಯಪಾಲರಿದ್ದರು, ಅವರು ಮಾಡಿದರೆ ಬೇಷ್ ಅಂತೀರಿ, ಈಗ ಇವರು ಮಾಡಿದರೆ ಸರಿ ಇಲ್ವಾ? ಇದ್ಯಾವುದು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮದು? ಇನ್ನು ರಾಜೀನಾಮೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಆಗುತ್ತೆ? ಇದೇ ರೀತಿ ನಮ್ಮ ಹೋರಾಟ ನಡೆದೇ ಇರುತ್ತೆ, ನಿರಂತರವಾಗಿ ನಡೆಯುತ್ತೆ. ಹೌದೌದು. ಇದಿಷ್ಟು ವಿಧಾನ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.